ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ 1 ಮಂತಿಂದನೂ ಅಪ್ಪಂಗೆ ಹುಷಾರಿರಲಿಲ್ಲ. ಹಾಸನಲ್ಲಿ ಒಬ್ಬರು ಡಾಕ್ಟ್ರಿಗೆ ತೋರಿಸಿದ್ವಿ. ಅಲ್ಲಿ ಕನ್ಸಲ್ಟ್ ಮಾಡಿದಾಗ ಅವರು ಬೆಂಗಳೂರಿಗೆ ಬರ್ಕೊಟ್ಟಿದ್ರು. ಬಟ್ ನಮಗೆ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ, ನಾನು ಪಾಪು ಚಿಕ್ಕದಿದೆ ಅಂದಾಗ ಹಾಸನಲ್ಲೇ ಸಜೆಸ್ಟ್ ಮಾಡಿದ್ರು. ಫಸ್ಟ್ ಆ ಹಾಸ್ಪಿಟಲಿಗೆ ಹೋಗಿ ರಿಪೋರ್ಟ್ ತೋರಿಸಿದಾಗ ಅವ್ರು ಒಂಥರ ಹೆದರಿಸ್ಬಿಟ್ರು, ಸಡನ್ನಾಗಿ ಅಡ್ಮಿಟ್ ಆಗಬೇಕು, ನಾಳೆನೇ ಸರ್ಜರಿ ಆಗಬೇಕು ಅಂತ. ಆಮೇಲೆ ನನ್ನ ಹಸ್ಬೆಂಡ್ ಮತ್ತು ನನ್ನ ತಂಗಿ, ನಮ್ಮ ಅತ್ತಿಗೆ ಇಲ್ಲಿ ತೋರಿಸೋದೇ ಬೇಡ ಅಂತ ಹೇಳಿ ಬೆಂಗಳೂರಿಗೆ ಕರ್ಕೊಂಡೋದ್ರು. ಅವರು ರಿಪೋರ್ಟ್ನ ನೋಡಿಬಿಟ್ಟು ಯಾವುದೇ ರೀತಿ ಸರ್ಜರಿ ಬೇಡ, ಇದು ಟ್ಯಾಬ್ಲೆಟಲ್ಲೇ ಡೈಲ್ಯೂಟ್ ಆಗುತ್ತೆ, ಬ್ಲಡ್ ಕ್ಲಾಟ್ ಆಗಿರೋದು ಅಂತ ಹೇಳಿದ್ರು. ಇನ್ ಬಿಟ್ವೀನ್ ಅಪ್ಪಂಗೆ ಕಾಲು ನೋವು ಬಂದುಬಿಡ್ತು. ಆವಾಗ ಮತ್ತೆ ನಾನು ಡಾಕ್ಟರ್ ಆಶಿತ್ ಸರ್ ಹತ್ರ ಬಂದಾಗ ಅವರಿಗಿದ್ದಂತಹ ಕಾಲು ನೋವಲ್ಲಿ ಬ್ಲಡ್ ಕ್ಲಾಟ್ ಆಗಿತ್ತಲ್ವ, ಆ ಬ್ಲಾಕೇಜ್ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ, ಮತ್ತು ನಿಮಗೆ ಯಾವುದೇ ರೀತಿ ಸರ್ಜರಿ ಬೇಡ ಅಂತ ಹೇಳಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಮಾಡಿರುವಂತಹ ಮಿಸ್ಟೇಕು, ಕರೆಕ್ಟಾಗಿ ಸ್ಕ್ಯಾನಿಂಗ್ ಮಾಡಿರಲಿಲ್ಲ. ಮತ್ತೆ ರಿಪೀಟ್ ಸ್ಕ್ಯಾನಿಂಗ್ ಮಾಡಿಸಿ ಸರ್ರು ಆರಾಮಾಗಿರಿ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದರು. ಸೊ ಹಾಸನಲ್ಲಿ ನನಗೆ ಹಾನೆಸ್ಟಾಗಿ ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ಅಂತ ಅನಿಸಿದ್ದು ಡಾಕ್ಟರ್ ಆಶಿತ್ ಸರ್, ನಾನು ವಿಸಿಟ್ ಮಾಡಿರೋಂತಹ ಡಾಕ್ಟರ್ಸಲ್ಲಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಅವ್ರ ಹತ್ರ ವಿಸಿಟ್ ಮಾಡಿ. ಪೇರೆಂಟ್ಸಿಗೆ ಏನಾದರೂ ಆ ಥರ ಪ್ರಾಬ್ಲಮ್ಸ್ ಇದ್ದಾಗ ನಿಜವಾಗ್ಲೂ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಮಾಡುವಂತಹ ಎಡವಟ್ಟು ಎಷ್ಟು ನಮಗೆ ಬೇಜಾರಾಗುತ್ತೆ ಅಂತ ಅಂದರೆ, ಏನೇನೋ ರಿಪೋರ್ಟ್ ಕೊಡ್ತಾರೆ, ಬೇಕಾಗಿರುವಂತಹ ಜಾಗದಲ್ಲಿ ಕರೆಕ್ಟಾಗಿ ಫೋಕಸ್ ಮಾಡೋದಿಲ್ಲ. ಈ ಥರದ್ದೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿರೋದ್ರಿಂದ ನಿಮ್ಮನೇಲೂ ಪೇರೆಂಟ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಹಾಸ್ಪಿಟಲಿಂದ ಬಂದು ನೆಮ್ಮದಿಯಾಗಿ ಇವತ್ತು ಊಟ ಮಾಡಿ ಆರಾಮಾಗಿ ಪಾಪು ಎಲ್ಲ ಆಟ ಆಡ್ತಾ ಇದ್ಲು, ಮತ್ತು ನನ್ನ ಫ್ರೆಂಡ್ ಸಹನೂ ಬಂದಿದ್ದರು. ಆರಾಮಾಗಿ ಆಟ ಆಡಿಕೊಂಡು ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡೆ. ನಾನೇನು ಜಾಸ್ತಿ ಹಾಸ್ಪಿಟಲಿಗೆ ಓಡಾಡಿರಲಿಲ್ಲ, ಮೋನೇ ಎಲ್ಲ ಕಡೆ ಕರ್ಕೊಂಡು ಓಡಾಡ್ತಾ ಇದ್ರು, ಮತ್ತು ಬೆಂಗಳೂರಲ್ಲಿ ನನ್ನ ತಂಗಿ ಕರ್ಕೊಂಡು ಓಡಾಡಿದ್ಲು. ಬಟ್ ಹಾಸನಲ್ಲಿ ನನಗಾಗಿರೋ ಕೆಲವೊಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವಾಗ ತಾನೇ ಹಾಸ್ಪಿಟಲಿಂದ ಬಂದ ತಕ್ಷಣ ಊಟ ಎಲ್ಲ ಮುಗಿಸ್ಬಿಟ್ಟು ಕಾಮಾಗಿ ಕುತ್ಕೊಂಡಿದ್ದೀನಿ. ಎಷ್ಟೋ ದಿನ ಆದಮೇಲೆ ಆರಾಮಾಗಿದ್ದೀನಿ ಅಂತ ಫೀಲ್ ಆಗ್ತಾ ಇದೆ ನನಗಾಗಿರೋವಂಥ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲೇಬೇಕು. ಬಿಕಾಸ್ ನನ್ನ ಥರನೇ ಎಷ್ಟೊಂದು ಜನ ಪೇರೆಂಟ್ಸ್ಗಳನ್ನ ನೋಡ್ಕೊಳ್ತಿರ್ತೀರ, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇರ್ತೀರ, ಮತ್ತು ಇದ್ರ ಬಗ್ಗೆ ಒಂದು ನಾಲೆಡ್ಜ್ ಅಂತೂ ಇರಲೇಬೇಕು. ಫಸ್ಟ್ ಏನು ಅಪ್ಪಂಗೆ ಕಾಲು ನೋವು ಬಂತು, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಹಾಸ್ಪಿಟಲಿಗೆ ತೋರಿಸಿದ್ವಿ. ಆವಾಗ ಡಾಕ್ಟ್ರು ಕಾಲು ನೋವು ಏನಕ್ಕೋ ಬಂದಿರುತ್ತೆ ಅಂದ್ಕೊಂಡು ಟ್ಯಾಬ್ಲೆಟ್ನ ಕೊಟ್ಟು ಕಳಿಸಿದ್ರು. ಕಮ್ಮಿ ಆಗಲಿಲ್ಲ ಅಂದರೆ ಬನ್ನಿ ಅಂತ. 1-2 ಮಂತ್ಸ್ ಆದ್ರೂ ಆರಾಮಾಗಿದ್ರು, ಮತ್ತೆ ಕಾಲು ನೋವು ಸ್ಟಾರ್ಟ್ ಆಯಿತು. ಮತ್ತು ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದಾಗ ಡಾಕ್ಟ್ರ್ ಏನು ಮಾಡಿದ್ರು, ಸ್ಕ್ಯಾನ್ ಮಾಡಿಸ್ಲೇಬೇಕು ನೀವು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಪ್ಪ ಸ್ಕ್ಯಾನ್ ಎಲ್ಲ ಮಾಡಿಸಿದಾಗ ರಿಪೋರ್ಟ್ ಬಂತು. ಆ ರಿಪೋರ್ಟ್ನ ನೋಡಿಬಿಟ್ಟು ಮತ್ತೆ ಒಂದು ಡಾಕ್ಟ್ರಿಗೆ ತೋರಿಸಿದ್ವಿ. ಅವರು ಬೇರೆ ಕಡೆ ಹೋಗಿ ಹಾಸನಲ್ಲಿ ಬೇಡ ಅಂತ ಬರೆದು ಕೊಟ್ಟರು. ಬಟ್ ನಾವೇನು ಮಾಡಿದ್ವಿ, ಬೆಂಗಳೂರಿಗೆಲ್ಲ ಹೋಗೋಕ್ಕಾಗಲ್ಲ, ಹಾಸನಲ್ಲೇ ಒಂದು ಹಾಸ್ಪಿಟಲ್ನ ಸಜೆಸ್ಟ್ ಮಾಡಿ ಅಂತ ಕೇಳಿದಾಗ ಡಾಕ್ಟ್ರು ಹಾಸನಲ್ಲಿ ಒಂದು ಹಾಸ್ಪಿಟಲ್ನ ಸಜೆಸ್ಟ್ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಮತ್ತೆ ಇನ್ನೊಂದು ದಿನ ಆ ಡಾಕ್ಟ್ರ್ ಏನಂದ್ರು, ಸಜೆಸ್ಟ್ ಮಾಡಿದ್ರಲ್ವ ಹಾಸನಲ್ಲಿ, ಅವ್ರ ಹತ್ರ ಹೋದಾಗ ಅವರು ಇನ್ನೂ ಬೇರೆ ಯಾವುದೋ ಸ್ಕ್ಯಾನ್ ಆಗಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಸ್ಕ್ಯಾನಿಂಗ್ನ ಬರೆದು ಕೊಟ್ಟರು. ಆ ಸ್ಕ್ಯಾನಿಂಗ್ನ ಮಾಡಿ ತೊಗೊಂಬನ್ನಿ, ಅದಾದಮೇಲೆ ನಾನು ನಿಮಗೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳಿ. ನಾವು ಹೋಗಿದ್ದು ಸ್ಕ್ಯಾನಿಂಗ್ ಸೆಂಟರಲ್ಲಿ ನಮಗೆ ಸ್ಟಾರ್ಟಿಂಗ್ ಅದು ಗೊತ್ತಿರಲ್ಲ ಅಲ್ವಾ, ಯಾವ ಥರ ಸ್ಕ್ಯಾನ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಸ್ಕ್ಯಾನ್ ಮಾಡಿ ರಿಪೋರ್ಟ್ನ ಕೊಟ್ಟರು. ಅವ್ರು ನಮಗೆ ರಿಪೋರ್ಟ್ ಕೊಟ್ಟು ಡಾಕ್ಟ್ರಿಗೆ ತೋರಿಸಿದ ತಕ್ಷಣ ಡಾಕ್ಟ್ರ್ ಏನಂದರು, ಆ್ಯಕ್ಚುಲಿ ಅಪ್ಪಂಗಿದೆ ಅಲ್ಲ ಏನು ಇರೋವಂತಹ ಪ್ರಾಬ್ಲಮ್ನ ನೋಡೋ ಡಾಕ್ಟರೇ ಬೇರೆ, ಕಾರ್ಡಿಯಾಲಜಿಸ್ಟಿಗೆ ನಾವು ಹೋಗಿ ತೋರಿಸಿದ್ದು. ಬಟ್ ಅದನ್ನು ನೋಡಬೇಕಾಗಿರೋದು ಕಾರ್ಡಿಯಾಲಜಿಸ್ಟ್ ಅಲ್ಲ, ವ್ಯಾಸ್ಕ್ಯುಲಾಲಜಿಸ್ಟ್ ಅಂತ, ನನಗೆ ಅದು ಡಾಕ್ಟರ್ ಟರ್ಮ್ಸ್ ಗೊತ್ತಿಲ್ಲ, ಅವ್ರು ನೋಡಬೇಕಂತೆ. ಸೊ ನಾನು ತೋರಿಸಿದ ಡಾಕ್ಟ್ರ್ ಏನಂದರು, ಎಮರ್ಜೆನ್ಸಿ ಇದೆ, ಇವತ್ತು ಸಂಜೆನೇ ಅಡ್ಮಿಟ್ ಮಾಡಿ ನಾಳೆ ಬೆಳಗ್ಗೆ ಸರ್ಜರಿ ಆಗಲೇಬೇಕು, ಸ್ಟಂಟ್ ಹಾಕಲೇಬೇಕು ಅಂತ ಅಂದರು. ಇದೇನು ಹಿಂಗೆ ಹೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಹೆದರ್ಕೊಂಡು, ಅಯ್ಯೋ ಎಮರ್ಜೆನ್ಸಿ ಇದೆ ಅಂದರೆ ಇವಾಗಲೇ ಅಡ್ಮಿಟ್ ಮಾಡಬೇಕು, ದುಡ್ಡಿದೆಯೋ ಇಲ್ವೋ ಯೋಚನೆ ಮಾಡಲ್ಲ, ಮನುಷ್ಯನ ಜೀವಕ್ಕೆ ಬೆಲೆ ಇರುತ್ತಲ್ವ, ಜೀವನೇ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಕೆಲವ್ರು ಏನು ಮಾಡ್ತಾರೆ, ಅಡ್ಮಿಟ್ ಮಾಡಿ ಸರ್ಜರಿ ಮಾಡ್ಸೋಕೆ ಮುಂದಾಗ್ತಾರೆ. ಬಟ್ ನಾವೇನು ಮಾಡಿದ್ವಿ, ನನ್ನ ಫ್ರೆಂಡಿಗೂ ಸೇಮ್ ಸಹನ ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋಸಲ್ಲಿ ನೋಡ್ತೀರಾ ಅಲ್ವಾ, ಅವರಿಗೂ ಸೇಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಅವ್ರ ಅಪ್ಪಂಗೂ ಹೀಗೆ ಆಗಿತ್ತಂತೆ. ಹಾಗಾಗಿ ಅವರು ಬೇಡ ಇರಿ, ಮಾಡಿಸೋದು ಸರ್ಜರಿ ಮಾಡಿಸೋದು ಬೇಡ, ಟೈಮ್ ತೊಗೊಳ್ಳೋಣ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾವೆಲ್ಲ ವಿಚಾರಿಸ್ಬಿಟ್ಟು ಬೆಂಗಳೂರಿಗೆ ಹೋದ್ವಿ ಹಾಸ್ಪಿಟಲಿಗೆ. ಅಲ್ಲಿ ಹೋದಾಗ ಇದಕ್ಕೆ ಸರ್ಜರಿ ನೆಸೆಸಿಟಿನೇ ಇಲ್ಲ, ನಿಮಗೆ ಟ್ಯಾಬ್ಲೆಟ್ ಸಾಕು, ಟ್ಯಾಬ್ಲೆಟಲ್ಲಿ ಅಪ್ಪನ ಕಾಲಲ್ಲಿ ಏನು ಬ್ಲಡ್ ಕ್ಲಾಟ್ ಆಗಿದೆ ಅಂತ ಇತ್ತು 60-80%, ಅದು ಕಂಪ್ಲೀಟಾಗಿ ಟ್ಯಾಬ್ಲೆಟಲ್ಲೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಕಳಿಸಿದ್ರು ನಮಗೆ. ಅದನ್ನು ಕೇಳಿ ನಮಗೆ ಫುಲ್ ಖುಷಿ ಆಯಿತು. ಅದಾದಮೇಲೆ ಅಪ್ಪಂಗೆ ಮತ್ತೆ 20 ಡೇಸ್ ಆದಮೇಲೆ ಯಾಕೋ ಕಾಲು ಸ್ವೆಲ್ಲಿಂಗ್ ಆಯಿತು ಅಂತ ಅಪ್ಪ ಸಖತ್ ಬೇಜಾರು ಮಾಡಿಕೊಂಡ್ರು. ಸರಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಬೆಂಗಳೂರಲ್ಲಿ ಬರೋಕ್ಕೆ ಹೇಳಿದ್ವಿ 1 ಮಂತಿಗಲ್ವಾ, ಅಷ್ಟರೊಳಗಿಲ್ಲಿ ಹಾಸನಲ್ಲೇ ತೋರಿಸೋಣ ಅಂತ ಹೇಳ್ಬಿಟ್ಟು ಡಾಕ್ಟ್ರಿಗೆ ತೋರಿಸಿದ್ವಿ.
ಆವಾಗ ಅವ್ರು ಏನು ಹೇಳಿದ್ರು, ಯಾಕೋ ಅವ್ರು ಸ್ಕ್ಯಾನ್ ಮಾಡಿರೋದು ಕರೆಕ್ಟಾಗಿಲ್ಲ ಅನ್ನಿಸ್ತಾ ಇದೆ. ಆ 1 ಮಂತ್ ಬಿಟ್ಟು ಬರೋಕ್ಕೆ ಹೇಳಿದ್ರು. ಇನ್ ಬಿಟ್ವೀನು ನಾವೇ ವಾಲಂಟಿಯರ್ ಆಗಿ ಹೋಗಿ ಡಾಕ್ಟ್ರ್ ಕನ್ಸಲ್ಟೇಷನ್ ಇಲ್ದೇ ನೋಡೋಣ, ಬ್ಲಡ್ ಏನಾದ್ರು ಕ್ಲಾಟ್ ಇತ್ತಲ್ಲ ಅದು ಥಿನ್ನಿಂಗ್ ಆಗಿದೆಯಾ ಅಂತ ಮಾಡಿಸಿದ್ವಿ. ಆವಾಗ ಏನು ರಿಪೋರ್ಟ್ ಕರೆಕ್ಟಾಗೇ ಇಲ್ಲ. ಆ ರಿಪೋರ್ಟ್ನ ಎಷ್ಟು ಒಳ್ಳೆ ಡಾಕ್ಟರ್ಸಿಗೆ ತೋರಿಸಿದ್ರು, ಇವ್ರು ಏನು ಬರೆದಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಈ ಡಾಕ್ಟ್ರ್ ಹತ್ರ ಬಂದ್ವಿ. ಆಮೇಲೆ ಅಲ್ಲಿ ಸ್ಕ್ಯಾನ್ ಮಾಡ್ತಿರೋರು ಪರಿಚಯ ಇದ್ರು ಅಂತ ಹೇಳಿ ನನ್ನ ಹಸ್ಬೆಂಡ್ನ ಒಳಗೆ ಕರೆದು ತೋರಿಸಿದ್ರು. ನೋಡಿ, ಲಾಸ್ಟ್ ಟೈಮ್ ಇತ್ತಲ್ಲ ಬ್ಲಾಕೇಜು, ಆ ಬ್ಲಾಕೇಜ್ ಇವಾಗಿಲ್ಲ, ಕ್ಲಿಯರ್ ಆಗಿದೆ, ಬೆಂಗಳೂರಲ್ಲಿ ಕೊಟ್ಟಿರೋ ಮೆಡಿಸನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳಿದರು. ಸರಿ ಅಂತೇಳಿ ನಮಗೆ ಫುಲ್ ಖುಷಿ ಆಯಿತು. ಆಮೇಲೆ ಇಲ್ಲಿ ಬಂದು ಈ ಡಾಕ್ಟ್ರಿಗೆ ಒಂದ್ಸತಿ ಯಾಕೆ ಕಾಲುದಿದೆ ಅಂತ ಹಾಸನಲ್ಲಿ ತೋರಿಸಿದ್ವಲ್ಲ, ಆಗ ಡಾಕ್ಟ್ರ್ ಅಂದರು ಈ ರಿಪೋರ್ಟಲ್ಲಿ ಸ್ಕ್ಯಾನಿಂಗ್ ಸೆಂಟರಲ್ಲಿ ಈ ಸತಿ ಸೆಕೆಂಡ್ ಟೈಮ್ ಕರೆಕ್ಟಾಗಿ ಬರೆದಿಲ್ಲ. ಮತ್ತು ಅವ್ರು ಹೇಳಿದ ಮಾತು ಎಷ್ಟು ಖುಷಿ ಆಯಿತು ಅಂದರೆ, ನಾವು ಸೆಕೆಂಡ್ ಟೈಮ್ ಹಾಸನಲ್ಲಿ ಇವಾಗ ಡಾಕ್ಟರ್ ಆಶಿತ್ ಸರ್ ಇದ್ದಾರಲ್ಲ, ಅವ್ರು ಹೇಳಿದರು, ತುಂಬ ಕ್ಲಿಯರಾಗಿ ಹೇಳಿದರು, ಸಪೋಸ್ ಏನಾದರೂ ಇವ್ರಿಗೆ ಕ್ಲಾಟ್ ಇದ್ದರೆ ಇದನ್ನು ನಾನು ಮಾಡೋಕ್ಕಾಗಲ್ಲ, ಇದನ್ನು ಮಾಡೋಕ್ಕೆ ಅಂತಲೇ ಡಾಕ್ಟರ್ ಇರ್ತಾರೆ, ಅಂದರೆ ಕಾರ್ಡಿಯೋಲಜಿಸ್ಟ್ ಮಾಡೋಕ್ಕಾಗಲ್ಲ, ನಮ್ಮ ಅಂಡರಲ್ಲಿ ಬರಲ್ಲ ಅಂತ. ಬಟ್ ಫಸ್ಟ್ ಟೈಮ್ ನಮ್ಮ ಹಾಸನಲ್ಲಿ ಹೋಗಿ ತೋರಿಸಿದ್ವಲ್ಲ, ಆ ಡಾಕ್ಟ್ರು ನಮಗೆ ಎಮರ್ಜೆನ್ಸಿ ಇದೆ, ಅವರು ಕಾರ್ಡಿಯೋಲಜಿಸ್ಟೇ, ನಾವು ಮಾಡ್ಬೋದು ಅಂತ ಹೇಳಿ ಹೆದರಿಸ್ಬಿಟ್ಟಿದ್ರು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಈ ಡಾಕ್ಟ್ರು ಕರೆಕ್ಟಾಗಿ ತುಂಬ ಚೆನ್ನಾಗಿ ಒಪಿನಿಯನ್ ಕೊಟ್ಟರು. ಇವಾಗ ಟ್ಯಾಬ್ಲೆಟಲ್ಲೇ ಕ್ಲಿಯರ್ ಆಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದರು. ಏನಕ್ಕೆ ಇಷ್ಟೆಲ್ಲ ಕತೆ ಹೇಳ್ತಾ ಇದ್ದೀನಿ, ಇದು ನಿಮ್ಮನೆ ಕತೆ, ನಿಮಗೆ ಬೇಕಾಗಿರುತ್ತೆ ಅಂತ ಅಂದ್ಕೊಬೋದು ನೀವು. ಬಟ್ ಈ ಕಥೆಲಿ ಏನಿದೆ ಅಂತ ಅಂದರೆ, ನಿಮ್ಮನೇಲಿ ಯಾರಿಗಾದ್ರೂ ಎಮರ್ಜೆನ್ಸಿ ಈ ಥರ ಸಿಚುವೇಶನ್ ಇದ್ದಾಗ ನೀವು ಒಂದೇ ಸತಿ ಡೆಸಿಷನ್ನ ತಗೋಬೇಡಿ. ಅಟ್ಲೀಸ್ಟ್ ಮಿನಿಮಮ್ 2 ಡಾಕ್ಟ್ರು ಇಲ್ಲ 3 ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿ ಒಪಿನಿಯನ್ನ ತೊಗೊಂಡು ಮುಂದಕ್ಕೆ ಪ್ರೋಸೆಸ್ ಮಾಡಿ. ಕೆಲವೊಂದು ಸತಿ ಇವಾಗ ಹೆಂಗಾಗಿದೆ ಅಂತ ಅಂದರೆ, ವಯಸ್ಸಾಗಿದೆ ಅಂತ ಅಂದರೆ ಅವ್ರ ಜೀವಕ್ಕೆ ಬೆಲೆನೇ ಇಲ್ದಿರೋ ಥರ ಕೆಲವು ಡಾಕ್ಟರ್ಸು ಕೆಲವು ಸ್ಕ್ಯಾನಿಂಗ್ ಸೆಂಟರಲ್ಲಿ ಟ್ರೀಟ್ ಮಾಡ್ತಾನೆ ಇರ್ತಾರೆ. ನೀವು ತುಂಬ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದೀರಾ, ಎಲ್ಲ ಹಾಸ್ಪಿಟಲ್ಗಳಲ್ಲೂ ಜೀವ ಹೋಗಿದೆ, ಆದ್ರೂ ದುಡ್ಡು ತಗೋತಿದ್ದಾರೆ, ಡೆತ್ ಆಗಿದ್ದಾರೆ, ಬದುಕಿದ್ರೂ ಈ ಥರ ಮಾಡ್ತಾರೆ ಅನ್ನೋದು ಎಷ್ಟೊಂದು ಆಗ್ತಾ ಇದೆ ಅಲ್ವಾ. ಹಾಗಾಗಿ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಮನೇಲಿ ಯಾರಿಗೇ ಆಗಿರ್ಬೋದು, ಯಾವುದೇ ಒಂದು ಕಾಯಿಲೆ ಆಗಿದ್ರೂ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಮತ್ತು ಒಬ್ಬರು ಡಾಕ್ಟ್ರು ಹೇಳಿದ ತಕ್ಷಣ ಅದಕ್ಕೆ ನೀವು ಸ್ಟಿಕನ್ ಆಗಬೇಡಿ, ಸೆಕೆಂಡ್ ಒಪಿನಿಯನ್ನ ಖಂಡಿತ ತಗೊಳ್ಳಿ ಅಂತ ಹೇಳ್ತೀನಿ, ನನಗಾಗಿರೋ ಎಕ್ಸ್ಪೀರಿಯೆನ್ಸು. ಸೊ ಇವತ್ತು ಡಾಕ್ಟರ್ ಹತ್ರ, ಆಶಿತ್ ಸರ್ ಹತ್ರ ಮಾತಾಡಿದಾಗ ನಾನು ಅವ್ರಿಗೆ ಹೇಳಿದೆ, ಸರ್ ನಂಗೆ ತುಂಬ ಖುಷಿ ಆಯಿತು, ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ನಿಮಗೆ ಬೇಜಾರಿಲ್ಲ ಅಂತಂದರೆ ನಾನು ನಿಮ್ಮದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ತೀನಿ ಸರ್ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ. ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅನಿಸುತ್ತೆ. ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಆ್ಯಂಡ್ ಅಕ್ಕನ ಮನೆ ಗೃಹ ಪ್ರವೇಶ ಇತ್ತು, ಹೋಗಲೇಬೇಕಿತ್ತು. ಬಿಕಾಸ್ ಪಾಪು ಬೇರೆ ಮನೇಲಿ ಬಿಟ್ಟು ಹೋಗಬೇಕು, ಇಲ್ಲ ಅಂದರೆ ಅಮ್ಮ ಗೃಹ ಪ್ರವೇಶಕ್ಕೆ ಹೋಗೋಕ್ಕಾಗಲ್ಲ. ಅಮ್ಮ ಬಿಡ್ತಾರೆ, ಅಮ್ಮನ ಅಣ್ಣನ ಮನೆ ಮಗಳು ಮನೆ ಗೃಹ ಪ್ರವೇಶ, ಹೋಗಲೇಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಹಿಂದಿನ ದಿನವೇ ಹೋಗ್ಬಿಟ್ಟಿದ್ರು, 2 ಡೇಸ್ ಮುಂಚೆನೇ. ನಾನು ಹತ್ತಿರ ನಮ್ಮ ಮನೆಯಿಂದ ಆಲ್ಮೋಸ್ಟ್ 15 ಮಿನಿಟ್ಸ್ ಟು 20 ಮಿನಿಟ್ಸ್ ಆಗುತ್ತೆ. ಹಾಗಾಗಿ ಪಾಪುನ ಬಿಟ್ಬಿಟ್ಟು ಪಟ್ಟಂತ ಹೋಗಿ ಬರೋಣ ಅಂತ ಹೇಳಿ ಪಟ ಅಂತ ಹೇಳಿ ರೆಡಿ ಆಗಿಬಿಟ್ಟು ಗೃಹ ಪ್ರವೇಶಕ್ಕೆ ಹೋದೆ. ಅಲ್ಲಿ ಆ್ಯಕ್ಚುಲಿ ಮನೆಯೆಲ್ಲ ತುಂಬ ಚೆನ್ನಾಗಿತ್ತು, ರಶ್ ಇತ್ತು. ಕೆಲವೊಂದು ವೀಡಿಯೋಸ್ ಎಲ್ಲ ತಕ್ಕೊಳ್ಳೋಣ ಅಂದ್ಕೊಂಡೆ, ರೂಮಲ್ಲೆಲ್ಲ ಯಾರ್ಯಾರೋ ಇದ್ದರು, ಡೋರೆಲ್ಲ ಹಾಕಿದ್ರು. ಹಾಗಾಗಿ ಏನು ಮಾಡಿದೆ, ಹೊರಗಡೆ ನಾವೆಲ್ಲ ಫ್ಯಾಮಿಲಿ ಫೋಟೋ ತಕ್ಕೊಂಡಿದ್ದು, ಮತ್ತು ಎಷ್ಟಾಗುತ್ತೆ ಅಷ್ಟನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಕ್ಚುಲಿ ಮನೆ ಔಟ್ಸೈಡು ಕೂತ್ಕೊಳ್ಳಿಕ್ಕೆ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ನಂಗೆ ಇಷ್ಟ ಆಯಿತು. ಅದಾದಮೇಲೆ ಎಲ್ಲ ಕಡೆನೂ ಪದ್ಧತಿ ಇದ್ದೇ ಇರುತ್ತಲ್ವ ನಮ್ಮ ಸಂಪ್ರದಾಯದ ಪ್ರಕಾರ, ಕುಂಕುಮ ಎಲ್ಲ ತೊಗೊಂಡೆ. ಅಷ್ಟೊತ್ತಿಗೆ ಪಾಪು ಅಳ್ತಾ ಇದ್ದಾಳೆ, ಮಲಗಿಲ್ಲ ಅಂತ ಫೋನ್ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಹೋದೆ, ಹಿಂಗೆ ಫೋಟೋ ತೆಗೆಸ್ಕೊಂಡೆ, ಪ್ರೆಸೆಂಟೇಷನ್ ಕೊಟ್ಟೆ, ಕುಂಕುಮ ತಗೊಂಡೆ, ಬಂದೇ ಬಿಟ್ಟೆ. ಎಷ್ಟು ಬಿಸಿಲು ಅಂತ ಅಂದರೆ, ಪಾಪುನ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂತ ಅಂದರೆ 10 ಸತಿ ಯೋಚನೆ ಮಾಡಬೇಕು, ಅದ್ರ ಜೊತೆಗೆ ನಾವು ಹೋಗಬೇಕು ಅಂತ ಅಂದ್ರೂ 10 ಸತಿ ಯೋಚನೆ ಮಾಡಬೇಕು ಅನ್ನೋ ಥರ ಆಗಿದೆ. ಸೊ ಅಕ್ಕನ ಮನೆ ಗೃಹ ಪ್ರವೇಶನ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಪಾಪು ಲಿಪಿನ ಊಟಿಗೆ ಕಳಿಸಿದ್ದೆ. ಸಹನವ್ರು ಆ್ಯಕ್ಚುಲಿ ಊಟಿಗೆ ಅಂತ ಹೋದರು, ಆಯಿತಾ. 5 ಡೇಸಿಗೆ ಹೋಗ್ತಾ ಇದ್ರಲ್ಲ, ಸರಿ ಲಿಪಿ ನೀನು ಆಶಾ ದೊಡ್ಡಮ್ಮನ ಮನೇಲಿ ಇದ್ವಾ, ಕ್ಷೀರಕ್ಕನ ಜೊತೆ ಆಟಾಡ್ಕೊಂಡಿರು ಅಂತ ಕಳಿಸ್ದೆ. ಹೋಗಿದ್ದ ದಿನ ಫುಲ್ ಎಕ್ಸೈಟ್ಮೆಂಟು, ನಾನಂತೂ ಬೇಡ ಲಿಪಿ ಹೋಗೋದು, ಅಳ್ತೀಯ ನೀನು ಇರಲ್ಲ ಅಂತ ಹೇಳಿದೆ. ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಹಠ ಮಾಡ್ಕೊಂಡು ಹೋದ್ಲು. ಆ್ಯಕ್ಚುಲಿ ಏನಂತಂದರೆ ಪಾಸ್ ತೊಗೋಬೇಕಲ್ಲ ಊಟಿಗೆ ಹೋಗೋಕ್ಕೆ, ಪಾಸ್ ಇಲ್ಲ ಅಂತ ಅಂದರೆ ಸಿಗಲ್ಲ. ಪಾಪ ಸಹನವ್ರು 4 ಜನಕ್ಕೆ ಬುಕ್ ಮಾಡ್ಕೊಂಡವರು, ಮತ್ತೆ ಲಿಪಿಗೋಸ್ಕರ 5 ಜನಕ್ಕೆ ಪಾಸ್ನ ಬುಕ್ ಮಾಡಿಕೊಂಡು ಅವಳನ್ನು ಹೊಡಿಸ್ಕೊಂಡು ಹೋದರೆ, ದಿನ ಅಳ್ಳೋದು, ವೀಡಿಯೋ ಕಾಲ್ ಮಾಡಿ ದಿನ ಅಳ್ಳೋದು. ಆಮೇಲೆ ಹೆಂಗೋ ಬಂದ್ಲಪ್ಪ. ಯಾಕೆ ಅಳ್ತಿದ್ದೆ ಲಿಪಿ ಅಂದರೆ ಈಗ ಒಂದಷ್ಟು ಕತೆ ಹೇಳ್ತಾಳೆ ನೋಡಿ. ಹೌದಾ, ಅಲ್ಲಜೆ ಇಲ್ವಾ ಬೆಳ್ಳಲ್ಲಿ ಎಲ್ಲ ಕಂಡು. ಎಸ್, ಥ್ಯಾಂಕ್ ಯು ಸೋ ಮಚ್. You will always be my everything.
ವಾವ್ ನಾನು ಇದ್ರಲ್ಲಿ ಹಿಂಗ್ ಮಾಡಿದ್ದೀನಿ. ವಾ ಹ್ಯಾಪಿ ಬರ್ತ್ಡೇ ಅಮ್ಮ, ಡಿಯರ್ ಶ್ರುತಿ ಅಮ್ಮ, ಐ ಹೋಪ್ ಯು ಯಾಕೆ ಬೇರೆ ಹ್ಯಾವ್ ತರ ಹ್ಯಾಂಡ್ ರೈಟಿಂಗ್ ಬರ್ದಿದ್ಯಾ? ಚಿರಕ್ಕ ಇಷ್ಟ ಬರ್ದಿದ್ದು ಹಿಂಗ್ ಬರಿತೀನಿ ಅಂತ. ಯು ಹ್ಯಾವ್ ಅ ವಂಡರ್ಫುಲ್ ಬರ್ತ್ಡೇ ಆ್ಯಂಡ್ ಎಂಜಾಯ್, ಸ್ಪೆಲ್ಲಿಂಗ್ ತಪ್ಪು ಬರ್ತಿದ್ದಾರೆ. ಎಂಜಾಯ್ ಯುವರ್ ಗಿಫ್ಟ್ಸ್, ಲವ್ ಯು ಅಮ್ಮ, ಬೈ ಲಿಪಿ, ಗಿಫ್ಟೆಡ್ ಬೈ ಲಿಪಿ 2026. ಆಮೇಲೆ ಇನ್ನೇನೇನ್ ತಗೊಂಡೆ? ಆಮೇಲೆ ನೈ ಪಾಲಿಶ್. ಆಮೇಲೆ ನಿಂಗೆ ನಾನು ಮಿರರ್ ಕೊಡ್ತೀನಿ, ವಿಡಿಯೋ ಮಾಡ್ತೀಯಲ್ಲ, ಸಾನಂತಿ ಕೊಟ್ಟಿದ್ದು ನಿನಗೆ ಕೊಡ್ತಿದ್ದೀನಿ. ನೀನು ವಿಡಿಯೋ ಮಾಡೋಕೆ ಸುಮ್ಮನೆ ಇದು. ಐ ಹ್ಯಾವ್ ಅಲ್ಲ ಮಗಳೇ, ಈ ತರದ್ ನೀನ್ ಅದು ಕೊಡ್ಸಿದ್ದೆ. ನಂಗೆ ಬಟರ್ಫ್ಲೈ ಇಡ್ಲಿ, ನಿಂಗೆ ಏನಿದ್ಯಾ ಅಥವಾ ಬೇಕಾ ಬೇಡವಾ? ಬೇಡ. ಬೇಡವಾ? ಚಿಕ್ಕ ಮಕ್ಳು ಥರ ಇದಲ್ವ ಇಲ್ಲಿ? ಯಾಕತ್ತೆ ನಿಜ ಹೇಳು. ತುಂಬ ನೆನಪಾಗ್ತಿದ್ದಂತೆ. ಕ್ಷೀರಕ್ ಅವ್ರ ಮನೇಲಿ ಒಂದು ಬ್ಲೂ ಕಲರ್ ಸ್ಟ್ಯಾಂಡ್ ಇತ್ತಂತೆ. ಅದನ್ನು ನೋಡಿದ ತಕ್ಷಣ ನಾನೇ ನೆನಪಾಗ್ತಿದ್ದೆ ಅಂತ ಅಳ್ಳೋದಾಯ್ತಾ. ಲಿಪಿ ಸುಮ್ಮನೆ ಡ್ರಾಮಾ ಮಾಡಬೇಡ ಲಿಪಿ ಅಂತ ತಮಾಷೆ ಮಾಡ್ಕೊಂಡು ಬಂದೆ. ಅದಾದಮೇಲೆ ಒಂದು ಜ್ಯೂಸನ್ನ ಕುಡ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಆ್ಯಂಡ್ ಅವತ್ತಿನ ದಿನ ರಾತ್ರಿ ಆ್ಯಕ್ಚುಲಿ ಅಕ್ಕನ ಮಕ್ಳಿಗೆ ಎಲ್ಲರೂ ಕೂಡ ಅವರ ಅಜ್ಜಿ ಮನೆಗೆ ಬಂದಿದ್ದರು ಪಾಪು ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಬಂದರು. ಪಾಪು ಅಂತೂ ಎಲ್ಲರ ಹತ್ರನೂ ಆರಾಮಾಗಿ ಹೋಗ್ತಾಯಿದ್ಲು. ಗೊಂಬೆ ಥರ ಆಗಿಬಿಟ್ಟಿದ್ಲು, ಅಳ್ತಾನೆ ಇರಲಿಲ್ಲ. ಹಾಗಾಗಿ ಎಲ್ಲ ಮಕ್ಕಳು ಎತ್ಕೊಳ್ಳೋದು ಮುದ್ದು ಮಾಡೋದು ಮಾಡ್ತಾನೆ ಇದ್ದರು. ಸರಿ ಕಸಿನ್ಸ್ ಎಲ್ಲ ಇದ್ವಲ್ವ, ನಮ್ಮ ಕಡೆ ಎಲ್ಲ ಜಾಸ್ತಿ ಏನಂದರೆ ಫಂಕ್ಷನ್ಸು ಈ ಥರ ಎಲ್ಲ ಕಸಿನ್ಸ್ ಎಲ್ಲ ಸೇರಿದಾಗ ಸುಮ್ಮನೆ ಟೈಮ್ ಪಾಸಿಗೆ ಈ ಥರ ಕೂತ್ಕೊಂಡು ಎಲ್ಲರೂ ಆಟ ಆಡ್ತೀವಿ ಆಯಿತಾ. ಆಟ ಆಡಬೇಕಾದ್ರೆ ಮಕ್ಕಳು ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡು ಏನೇನೋ ಮಾಡ್ತಾಯಿದ್ರು. ಹಾಗಾಗಿ ಒಂದು ಗ್ಲಿಮ್ಸ್ ಇರಲಿ ಅಂತ ಹೇಳ್ಬಿಟ್ಟು ಗ್ಲಿಮ್ಸ್ನ ತಗೊಂಡೆ. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಮ್ಮರ್ ಆಗಿರೋದ್ರಿಂದ ಬಾಡಿನ ತುಂಬಾ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳಿ. ಜಾಸ್ತಿ ನೀರು, ಎಳ್ನೀರು, ಮಜ್ಜಿಗೆನ ಕುಡೀರಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.